ಕೆಲವು ಜ್ಞಾನ ಇದೆ. ಈ ಜ್ಞಾನ ನಿನ್ನ ಪೊಟೆನ್ಷಿಯಲ್ನ ನೀನು ಕಂಡುಕೊಳ್ಳೋದು. ಕೆಲವ್ರಿಗೆ ನೀನು ಈ ಜ್ಞಾನದಲ್ಲಿರೋದು ಇಷ್ಟ ಇಲ್ಲ. ತುಂಬ ಜನ ನೋಡಿದ್ದೀರ, ನೀನು ಸ್ಪಿರಿಚುಯಾಲಿಟಿಗೆ ಹೋಗಬೇಡ. ಎಲ್ಲಿ ಮನೆ ಬಿಟ್ಟು ಹೊರಟೋಗ್ತಾರೋ, ಎಲ್ಲಿ ಸನ್ಯಾಸ ತೊಗೊಂಡ್ಬಿಡ್ತಾರೋ, ಎಲ್ಲಿ ನಮ್ಮ ಮಾತು ಕೇಳೋದಿಲ್ವೋ, ಎಲ್ಲಿ ಕೈ ಬಿಟ್ಟು ಹೋಗ್ತಾರೋ, ಮಕ್ಕಳು ಹೆಂಡತಿನೋ ಗಂಡನೋ, ಆ ಥರ ಮನೆಯವರಲ್ಲಿ ಸಾಮಾನ್ಯವಾಗಿ ಮೆಟೀರಿಯಲ್ ವರ್ಲ್ಡಲ್ಲಿ ಜೀವನ ಮಾಡ್ತಿರೋರಿಗೆ ಅನಿಸುತ್ತೆ ಸ್ಪಿರಿಚುಯಾಲಿಟಿ ಅಂದರೆ ಇವಾಗಲ್ಲ, ನಮಗಲ್ಲ, ಸಂಸಾರಿಗಳಿಗಲ್ಲ. ಇದೆಲ್ಲ ಮುಗಿದ ಮೇಲೆ 70-80 ವರ್ಷ ಆದಮೇಲೆ ಆವಾಗ ಆಶ್ರಮ ಸೇರ್ಕೋಬೇಕು, ಮಠಕ್ಕೆ ಹೋಗಬೇಕು, ದೇವಸ್ಥಾನಕ್ಕೆ ಹೋಗಬೇಕು, ಪೂಜೆ ಮಾಡಬೇಕು, ಇದೆಲ್ಲ ಆಮೇಲೆ ಅಂತ. ಇದು ಬಹಳ ಯಾತಕ್ಕೆ ಈ ಥರ ನಮ್ಮ ದೇಶದಲ್ಲಿ ಬಂತೋ ಗೊತ್ತಿಲ್ಲ, ಬಹಳ ಹಿಂದಿನಿಂದ ಬಂದ್ಬಿಟ್ಟಿದೆ. ಅದನ್ನು ಹೋಗಲಾಡಿಸ್ಬೇಕಾದ್ರೆ ಇದೊಂದು ದೊಡ್ಡ ಗುಲಾಮ್ಗಿರಿ ಅಂತಲೇ ಹೇಳಬೇಕು. ಯಾಕೆಂದರೆ ಈ ಜ್ಞಾನ ಸಿಕ್ಬಿಟ್ರೆ, ಆತ್ಮಜ್ಞಾನ, ನಮ್ಮ ಪೊಟೆನ್ಷಿಯಲ್ ನಮಗೆ ಗೊತ್ತಾಗೋಗುತ್ತೆ. ನಮಗೇನು ಬೇಕು, ನಮಗೇನು ಬೇಡ ಗೊತ್ತಾಗೋಗುತ್ತೆ. ನಮ್ಮ ಯೋಗ್ಯತೆ ಏನು, ನಾವೇನು ಮಾಡಬಲ್ಲರು, ನಾವೇನು ಮಾಡಬಹುದು, ಏನು ಮಾಡೋಕ್ಕಾಗಲ್ಲ, ನಮಗೆ ಎಲ್ಲ ನಮಗೆ ಗೊತ್ತಾಗೋಗುತ್ತೆ. ಆಗ ನಾವು ಇಷ್ಟ ಬಂದಿದ್ದು ಮಾಡ್ಬೋದು. ನಮ್ಮ ಪೊಟೆನ್ಷಿಯಲ್ ರಿಯಲೈಸ್ ಮಾಡ್ಕೊಂಡ ತಕ್ಷಣ ನಾವು ಚೂಸ್ ಮಾಡ್ಕೊಳ್ಬೋದು ನಮಗೇನು ಬೇಕು ಅದನ್ನು. ಯಾವಾಗ ಪೊಟೆನ್ಷಿಯಲ್ ಕಂಡುಕೊಳ್ಳದೆ ಇದ್ದರೆ ನಮಗೇನು ಬೇಕೋ ನಾವು ಬೇರೆಯವ್ರನ್ನ ಕೇಳ್ತೀವಿ. ನಮಗೇನು ಬೇಡ, ನಮಗೇನು ಬೇಕು, ನಾನು ಯಾವುದ್ರಲ್ಲಿ ನಾನು ಫಿಟ್ ಆಗ್ತೀನಿ ಹೇಳಿ ಅಂತ. ಜನಗಳು ನಮ್ಮನ್ನು ಉಪಯೋಗಿಸ್ಕೊಳ್ಳೋಕ್ಕೆ ಸಾಧ್ಯತೆಗಳಿದೆ. ಬೇರೆಯವ್ರ ಜಡ್ಜ್ಮೆಂಟ್ಗೆ ಕಾಯ್ತೀವಿ. ಅದಕ್ಕೆ ಈ ಜ್ಞಾನನ ತುಂಬ ಬುದ್ಧಿವಂತರು ಬೇರೆಯವ್ರಿಗೆ ಕೊಡ್ಸೋಕ್ಕೆ ಇಷ್ಟಪಡಲ್ಲ. ಕೆಲವು ಹ್ಯಾಬಿಟಲ್ಲಿ, ಅಡಿಕ್ಷನಲ್ಲಿ ಬಿದ್ದಿರೋರಿಗೆ ಗೊತ್ತು ಈ ಜ್ಞಾನ ತಗೊಂಡಾಗ ನನಗೆ ನನ್ನ ಮೇಲೆ ನಾನು ತಪ್ಪು ಮಾಡ್ತಿದ್ದೀನಿ ಅನಿಸುತ್ತೆ, ಅಪರಾಧಿ ಮನೋಭಾವನೆ ಬರುತ್ತೆ, ಅದರಿಂದ ನನಗೆ ಈ ಜ್ಞಾನ ಬೇಡ. ಈ ತೊಗೊಂಡ್ರೆ ನಂಗೆ ಗಿಲ್ಟ್ ಆಗುತ್ತೆ, ನಾನು ಕುಡಿತಾ ಇದ್ದೀನಿ, ನಾನು ತಿಂತಾ ಇದ್ದೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ, ಕೆಟ್ಟ ಸಾಹಸ ಮಾಡ್ತೀನಿ, ಇದನ್ನೆಲ್ಲ ಬಿಡು ಅಂತ ಹೇಳ್ತಾರೇನೋ, ನಾಳೆ ಇದನ್ನೆಲ್ಲ ಬಿಡಬೇಕಾಗುತ್ತೋ ಏನೋ. ಇದೆಲ್ಲ ಬಿಟ್ಟಾಗ ನನಗೆ ಕಷ್ಟ, ಇರೋಕ್ಕಾಗಲ್ಲ. ಇನ್ನೊಂದು, ನನಗೆ ಇದು ಬೇಡವೇ ಬೇಡ, ಈ ಜ್ಞಾನವೇ ಬೇಡ, ಅವ್ರ ಸಾಹಸವೇ ಬೇಡ, ಅವ್ರ ಕಣ್ಣಿಗೆ ಬೀಳೋದು ಬೇಡ, ಕಣ್ಣಿಗೆ ಬಿದ್ದರೆ ಕರೀತಾರೆ. ಹೀಗೆ ಕೊನೆಯಲ್ಲಿ ಸಾಯೋ ಕಾಲದಲ್ಲಿ ನಿಮ್ಮ ಮಾತು ಕೇಳಿದರೆ ಚೆನ್ನಾಗಿರೋದು ಅಂತ ಎಷ್ಟು ಜನ ಅಂದಿಲ್ಲ.